ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ASB ಅಕಾಡೆಮಿಗೆ ಸ್ವಾಗತ. ಗಾಯ್ಸ್, ನೀವೆಲ್ಲರೂ ಕೂಡ ನೋಡಬಹುದು, ನೀವು ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಪೈಕಿ ಸುಮಾರು 72,186 ಹುದ್ದೆಗಳನ್ನ ಭರ್ತಿ ಮಾಡಲು ಅನುಮೋದಿಸಿದ್ದು ಈ ಕೆಳಗಿನಂತೆ ವಿವರಗಳಿದ್ದಾವೆ. ಮೊನ್ನೆ 20ನೇ ತಾರೀಕಿನ ಆಗಿತ್ತಲ್ಲ ಕ್ಯಾಬಿನೆಟ್ ಮೀಟಿಂಗ್. ಆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಈಗ 56,000 ಬದಲಿಗೆ 72,000 ಹುದ್ದೆಗಳನ್ನ ನಾವು ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ನೋಡಿ ಗೈಸ್, ಇವಾಗೊಂದು ನಿಮಗೆ ಅಪ್ಡೇಟ್ ಬರ್ತಾ ಇದೆ. ಏನಂತಂದರೆ ನಿಮಗೆ ಮತ್ತೆ ಇವಾಗ ತುಂಬ ಟೈಮ್ ಸಿಗ್ತದೆ. ಮತ್ತು ತುಂಬ ಟೈಮ್ ಅಂತಂದರೆ ಎಷ್ಟು? ಓನ್ಲಿ 2 ಮಂತ್ಸ್. ತುಂಬ ಟೈಮ್ ಆಯ್ತಾ ಇದು? ಇಲ್ಲ. ನಿಮ್ದು ಯಾವುದೇ ಎಕ್ಸಾಮ್ ಆಗಲಿ, ನಿಮ್ಮ 2 ಮಂತ್ಸ್ ಮಾತ್ರ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ, ಮತ್ತು 2 ಮಂತ್ಸ್ ಮಾತ್ರ ನಿಮಗೆ ಎಕ್ಸಾಮ್ ನಡೆಸಲಿಕ್ಕೆ, ಮತ್ತು 6 ಮಂತ್ ಮಾತ್ರ ನಿಮ್ಮದು ಎಲ್ಲ ಪ್ರೊಸೆಸನ್ನು ಮುಗಿಸೋಕ್ಕೆ ತಗೋತಾರೆ. ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ. ಈ ಒಂದು PDF ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ನಿಮಗೆ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ಎಷ್ಟು ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ. ಮೇಲಿನ ಎಲ್ಲ ನೇರ ನೇಮಕಾತಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮುಂದಿನ 2 ತಿಂಗಳಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲು ಮುಂದಿನ 4 ತಿಂಗಳಲ್ಲಿ ನೇಮಕಾತಿ ಪರೀಕ್ಷೆಗಳನ್ನು ನಡೆಸಬೇಕು ಅಂತ ಹೇಳಿದ್ದಾರೆ. ಮತ್ತು ಮುಂದಿನ 6 ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಸಂಪೂರ್ಣಗೊಳಿಸಿ ನೇಮಕಾತಿ ಕಡ್ಡಾಯವಾಗಿ ಹೊರಡಿಸುವುದು ಅಂತ ಹೇಳಿದ್ದಾರೆ. ಇದು ಅರ್ಥ ಆಯ್ತಲ್ಲ? ಇನ್ನು ಯಾವುದೇ ನೋಟಿಫಿಕೇಶನ್ ಆದರೂ ಕೂಡ ಇನ್ನು ಮುಂದಿನ ನೋಟಿಫಿಕೇಶನು ಎಷ್ಟು ತಿಂಗಳಲ್ಲಿ ಆಗ್ತಾವಪ್ಪ ಅಂತ ಕೇಳಿದಾಗ 2 ತಿಂಗಳಲ್ಲಿ ನೋಟಿಫಿಕೇಶನ್ಗಳು ಸ್ಟಾರ್ಟ್ ಆಗ್ತವೆ. ನೋಟಿಫಿಕೇಶನ್ ಸ್ಟಾರ್ಟ್ ಆದಮೇಲೆ ನಿಮಗೆ ಟೈಮ್ ಸಿಗಲ್ಲ. ಓನ್ಲಿ 2 ಮಂತ್ಸ್ ಮಾತ್ರ ನಿಮಗೆ ಓದೋಕ್ಕೆ ಸಿಗ್ತದೆ. 4 ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಪರೀಕ್ಷೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಿ ಪರೀಕ್ಷೆಗಳನ್ನ ಸ್ಟಾರ್ಟ್ ಮಾಡಿಬಿಡ್ತಾರೆ 4 ತಿಂಗಳಲ್ಲಿ. ಹಾಗೂ ಮುಂದಿನ 6 ತಿಂಗಳಲ್ಲಿ ನಿಮ್ಮದು ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದು ಬಿಡ್ತದೆ. ಇದೊಂದು ತುಂಬ ಇಂಪಾರ್ಟೆಂಟ್ ನೋಡಿ ಗೈಸ್. ಓಕೆ, ನೆನ್ಪಿಟ್ಕೊಳ್ಳಿ. ನೋಡಿ ಗೈಸ್, ನ್ಯೂ CM ಬಂದಿದ್ದಾರೆ. ಹೊಸ CM ಬಂದಮೇಲೆ ಹೊಸ ರೂಲ್ಸ್ ಕೂಡ ಸ್ಟಾರ್ಟ್ ಆಗಬೇಕಲ್ಲ. ಹಂಗಾಗಿ ಈ ಹೊಸ ರೂಲ್ಸ್ ಅನ್ನೋದು ಸ್ಟಾರ್ಟ್ ಆಗಿದೆ. ಓಕೆ, ನೇಮಕಾತಿ ಪರ್ಮನೆ ಅಂತ ಹೇಳ್ಬೋದು. ಆಲ್ರೆಡಿ ನೋಡಿರ್ಬೋದು ನೀವು. ಹೊಸ CM ಬಂದಮೇಲೆ PC ಕಾಲ್ಫರ್ಮ್ ಆಗಿದೆ. PC ಕಾಲ್ಫರ್ಮ್ ಎಷ್ಟಾಗಿದೆ ಅಂತಂದರೆ 5,600 ಹುದ್ದೆಗಳು ಸ್ಟಾರ್ಟ್ ಆಗಿದ್ದಾವೆ. ಇನ್ನು ಬಾಕಿ ಉಳಿದಿರ್ತಕ್ಕಂಥ ಹುದ್ದೆಗಳು 2,400 ಹುದ್ದೆಗಳಿದ್ದಾವೆ. ಅವುಗಳನ್ನ ಕೂಡ ಸಂಪೂರ್ಣವಾಗಿ ಫುಲ್ಫಿಲ್ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ VAO ಇದೆ. ನೆಕ್ಸ್ಟ್ KPSC ಕಡೆಯಿಂದ ತುಂಬಾ ನೋಟಿಫಿಕೇಷನ್ಗಳಾಗಿವೆ, ಆಗ್ತಾ ಇದ್ದಾವೆ. ಓಕೆ, ಇನ್ನು KA ಕಡೆಯಿಂದಲೂ ತುಂಬ ನೋಟಿಫಿಕೇಷನ್ಗಳು ಆಗ್ತಾ ಇರ್ತವೆ. ಓಕೆ, ಇಲ್ಲಿ ನೋಡ್ಬೋದು, ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಪೈಕಿ 72,186 ಹುದ್ದೆಗಳನ್ನ ಭರ್ತಿ ಮಾಡಲು ಅನುಮೋದಿಸಿದ್ದು ಈ ಕೆಳಗಿನಂತೆ ವಿವರಣೆಗಳನ್ನ ಕೊಟ್ಟಿದ್ದಾರೆ. ನೋಡಿ, 2023-24ನೇ ಸಾಲಿನಿಂದ ಇಲ್ಲಿವರೆಗೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 40,009 ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಸಹ ಅನುಮೋದನೆ ನೀಡಿದೆ. ನೋಡಿ, ಆರ್ಥಿಕ ಇಲಾಖೆ ಕೂಡ ಅನುಮೋದನೆ ನೀಡಿಬಿಟ್ಟಿದೆ. ಇನ್ನು ಯಾವ್ಯಾವ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತ ನೋಡಿದಾಗ, ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಅಂದರೆ ಕಲ್ಯಾಣ ಕರ್ನಾಟಕ KK ಅಂತ ಕರಿತೀವಲ್ಲ, HK ಅಂತ ಕರಿತೀವಲ್ಲ, ಅಲ್ಲಿ 32,177 ಹುದ್ದೆಗಳಿದ್ದಾವೆ. ಇನ್ನು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಖಾಲಿ ಹುದ್ದೆಗಳು ಪೈಕಿ 80% ಹುದ್ದೆಗಳನ್ನ ಭರ್ತಿ ಮಾಡಿಬಿಟ್ಟು ಆರ್ಥಿಕ ಇಲಾಖೆ ಈಗಾಗಲೇ ಪರಿಭಾವಿತ ಸಹ ಅನುಮೋದನೆ ಕೊಟ್ಟಿದೆ. ಇನ್ನು ನೆಕ್ಸ್ಟ್, ಈ ಹುದ್ದೆಗಳಿಗೆ ನೇಮಕಾತಿಗಳಿಗೆ ಪ್ರಕ್ರಿಯೆ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಆಯ್ಕೆ ಪ್ರಾಧಿಕಾರಗಳಿಂದ ಕ್ರಿಯಾ ಯೋಜನೆಗಳನ್ನು ಪಡೆದು ಸಚಿವ ಸಂಪುಟದ ಅನುಮೋದನೆಗೆ ಮಂಡಿಸಲಾಗಿತ್ತು. ಏನಿದು 20ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಆಗಿತ್ತಲ್ಲ, ಅಲ್ಲಿ ಎಲ್ಲ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆಗಳು ಬಂದಿದ್ದು ಅಲ್ಲಿ ಒಂದು ಮಂಡಿಸಿದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ನೇಮಕಾತಿ ಮಾಡಬೇಕಂತೇಳಿ ಇವಾಗ ಒಂದು 72,186 ಹುದ್ದೆಗಳನ್ನ ಭರ್ತಿ ಮಾಡಬೇಕಂತ ತಿಳ್ಕೊಂಡು ಈಗ ಅನೌನ್ಸ್ಮೆಂಟ್ ಆಗಿದೆ. ಎಷ್ಟು ಇಲಾಖೆಗಳಿದ್ದು ಹಾಗಿದ್ರೆ? 17 ಇಲಾಖೆಗಳಿದ್ದು. ಯಾವ್ಯಾವ ಅಂತ ಹೇಳ್ತೀನಿ ನಿಮಗೆ. ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಖಾಲಿ ಇದ್ದಾವೆ, ಯಾವ ಇಲಾಖೆ ಕೊಟ್ಟಿದ್ದು ಅಂತ ಹೇಳ್ತೀನಿ ನಿಮಗೆ. ಓಕೆ, ವೇಟ್ ಮಾಡಿ. ಇನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಂತೇಳಿ ಆಲ್ರೆಡಿ ಹೇಳಿದರು. ನೆಕ್ಸ್ಟ್, ಇನ್ನು 34 ಇಲಾಖೆಗಳಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಹುದ್ದೆಗಳ ತ್ವರಿತಗತಿಯಲ್ಲಿ ಭರ್ತಿ ಮಾಡುವ ಕುರಿತು ಆಲ್ರೆಡಿ ಅದನ್ನು ಕೂಡ ಕಳಿಸಿದರು.
ನೋಡಿ ಗೈಸ್, 17 ಇಲಾಖೆಯಲ್ಲಿ ನೇಮಕಾತಿ, 17 ಇಲಾಖೆಯಲ್ಲಿ ನೇರ ನೇಮಕಾತಿ. ನೆಕ್ಸ್ಟ್ ಅನುಬಂಧ 2ರಲ್ಲಿ 34 ಇಲಾಖೆಗಳ ನೇರ ನೇಮಕಾತಿ ಕುರಿತು ಸರ್ಕಾರ ಇವಾಗ ಆದೇಶ ಹೊರಡಿಸಿದೆ. ಯಾವ ಕ್ಷಣದಲ್ಲಾದರೂ ನಿಮ್ಮದು ನೋಟಿಫಿಕೇಶನ್ಗಳು ಬರ್ತವೆ, 1 by 1 ಬರ್ತವೆ. ನಿಮಗೆ ಓದಲಿಕ್ಕೆ ಟೈಮ್ ಸಿಗ್ತದೆ ಅನ್ನುವಂಥ ಸ್ವಲ್ಪ ಯೋಚನೆ ಮಾಡಿ. ಓದಲಿಕ್ಕೆ ನಿಮಗೆ ಟೈಮ್ ಸಿಗ್ತದೆ ಅನ್ನುವಂಥ ಸ್ವಲ್ಪ ಯೋಚನೆ ಮಾಡಿ. ಹಾಗಿದ್ರೆ ಎಷ್ಟೆಷ್ಟು ನೇಮಕಾತಿ ಆಗ್ತವೆ ಅಂತೇಳಿ ನಿಮಗೆ ಎಲ್ಲ ಹೇಳ್ತೀನಿ. ಯಾವ್ಯಾವ ಇಲಾಖೆ ನೇಮಕಾತಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇಲ್ಲೇ ನೋಡ್ಕೊಂಬಿಡಿ. ಓನ್ಲಿ ನಿಮಗೆ 2 ತಿಂಗಳಲ್ಲಿ ನಿಮಗೆ ಏನು ಮಾಡ್ತಾರೆ, ನೋಟಿಫಿಕೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಇದೇ ಮೊದಲ ಬಾರಿ ಹೇಳ್ತಾ ಇರೋದು ಗೈಸ್. ಈ ರೀತಿ ಒಟ್ಟೆ ಹೇಳೇ ಇಲ್ಲ. ಇವಾಗ ಮೊದಲ ಬಾರಿಗೆ ಹೇಳ್ತಿದ್ದಾರೆ ಅಂತಂದರೆ ನೀವು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ಹೊಸ CM, ಹೊಸ ರೂಲ್ಸ್, ಯಾವ ಕ್ಷಣದಲ್ಲೂ ಬೇಕಾದರೂ ನಿಮಗೆ ನೋಟಿಫಿಕೇಷನ್ ನೋಡೋಕ್ಕೆ ಸಿಗ್ತವೆ. ಮುಂದಿನ 2 ತಿಂಗಳಲ್ಲಿ ನೇಮಕಾತಿ ಆದರೆ 4 ತಿಂಗಳಲ್ಲಿ ಎಕ್ಸಾಮ್ ನಡೆಸ್ತಾರೆ. 4 ತಿಂಗಳಲ್ಲಿ ಎಕ್ಸಾಮ್ ನಡೆಸಿಬಿಟ್ರೆ 6 ತಿಂಗಳಲ್ಲಿ ನಿಮ್ಮದು ನೋಟಿಫಿಕೇಷನ್ ಕಂಪ್ಲೀಟ್ ಮಾಡಿ ಆರ್ಡರ್ ಕಾಪಿಯನ್ನು ಕೊಟ್ಟು ಬಿಡ್ತಾರೆ. ಹಾಗಾಗಿ ತುಂಬ ಪ್ರೊಸೆಸಿಂಗ್ ಫಾಸ್ಟ್ ಇದೆ ಗಾಯ್ಸ್. ನೀವು ಯಾವುದೇ ಕಾರಣಕ್ಕೂ ಟೈಮನ್ನು ವೇಸ್ಟ್ ಮಾಡಬೇಡ್ರಿ. ಓನ್ಲಿ ಸ್ಟಡಿ ನಿಮ್ದು ಏನಿರಬೇಕು ಇವಾಗ, ಓನ್ಲಿ ಸ್ಟಡಿ ಪ್ಲಸ್ ರಿವಿಷನ್ ಅಷ್ಟೇ. ಸ್ಟಡಿ ಪ್ಲಸ್ ರಿವಿಷನ್ ಇದ್ದರೆ ಮುಗೀತು, ಮತ್ತೇನೋ ಅವಶ್ಯಕತೆ ಇಲ್ಲ. ಬಿಡ್ರಿ, ಒಂದು ಸ್ವಲ್ಪ ಬಿಡ್ರಿ, ಏನೋ ಅದು ಇದು ಸಮಥಿಂಗ್ ಇತ್ತಂದರೆ ಬಿಟ್ಟು ಕಿಸಿಂದ ಓದೋಕ್ಕೆ ಶುರು ಮಾಡಿರಿ. ಓಕೆ, ಬಿಟ್ಟು ಓದೋಕ್ಕೆ ಶುರು ಮಾಡಿದಾಗ ನಿಮಗೆ ಈ ಸತಿ ಜಾಬ್ ಪಕ್ಕ ಆಗ್ತದೆ. ಈ ಸತಿ ಅಕಸ್ಮಾತ್ ನೀವು ಏನಾದರೂ ಜಾಬ್ ಮಾಡಲಿಲ್ಲ, ಯಾವುದೋ ಒಂದು ಜಾಬ್ ಸಿಗಲಿಲ್ಲ ಅಂತ ತಿಳ್ಕೊರಿ, ನಿಮಗೆ ನೆಕ್ಸ್ಟ್ ಜಾಬ್ ಸಿಗೋದು ತುಂಬ ಕಠಿಣ ಆಗಿರ್ತದೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ಎಸ್ ಗೈಸ್, ನೋಡ್ಬೋದು ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಇದ್ದಾವೆ, ಯಾವ ಇಲಾಖೆಗಳು ಕಳಿಸಿದ್ದು ಅಂತೇಳಿ ಎಲ್ಲ ನೋಡ್ತಾ ಹೋಗೋಣ. ಓಕೆ, ನೋಡ್ಬೋದು ಯಾವ ಇಲಾಖೆ ಇದ್ದಾವೆ, ಯಾವ ಇಲಾಖೆ ನೇಮಕಾತಿ ಆಗ್ತಾವೆ ಅಂದರೆ ಕೃಷಿ ಇಲಾಖೆ ಇದೆ, ಪಶುಸಂಗೋಪನೆ ಇಲಾಖೆ ಇದೆ, ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ ಇದೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇದೆ, ತೋಟಗಾರಿಕಾ ಇಲಾಖೆ ಇದೆ, ರೇಷ್ಮೆ ಇಲಾಖೆ ಇದೆ, ಸಣ್ಣ ನೀರಾವರಿ ಇಲಾಖೆ ಇದೆ. ಯಾವ್ಯಾವ ಇಲಾಖೆ ಅಂತ ಕೇಳ್ತಾ ಹೋಗಬೇಡಿ. ಯಾವ್ಯಾವ ಇಲಾಖೆ ಅಂದರೆ ತುಂಬ ಸಿಗ್ತವೆ ನಿಮಗೆ. ಟ್ರಾನ್ಸ್ಪೋರ್ಟ್ ಕೂಡ ಇದೆ, ಅದನ್ನು ಹೇಳ್ತೀನಿ ನಿಮಗೆ. ಅರಣ್ಯ ಇಲಾಖೆ ಕೂಡ ಇದೆ, ಅದು ಕೂಡ ಹೇಳ್ತೀನಿ ನಿಮಗೆ. ಓಕೆ, ನೆಕ್ಸ್ಟ್ ಸಣ್ಣ ನೀರಾವರಿ ಇಲಾಖೆ ಇದೆ, ಮೀನುಗಾರಿಕೆ ಇಲಾಖೆ ಇದೆ, ಸಹಕಾರಿ ಇಲಾಖೆ ಇದೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇದೆ, ಸಮಾಜ ಕಲ್ಯಾಣ ಇಲಾಖೆ ಇದೆ, ಪರಿಶಿಷ್ಟ ಪಂಗಡ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, ನೆಕ್ಸ್ಟ್ ಕಂದಾಯ ಇಲಾಖೆ, ಕಾರ್ಮಿಕ ಇಲಾಖೆ, ಇಂಧನ ಇಲಾಖೆ. ನೋಡಿ, ಇಂಧನ ಇಲಾಖೆ ಕೂಡ ಇದೆ, ಲೋಕೋಪಯೋಗಿ ಇಲಾಖೆ ಕೂಡ ಇದೆ, ಕಾರ್ಮಿಕ ಇಲಾಖೆ ಕೂಡ ಇದೆ, ಕಂದಾಯ ಇಲಾಖೆ ನಿಮಗೆಲ್ಲ ಗೊತ್ತಿದೆ. ಸೊ VAO ನೋಟಿಫಿಕೇಷನ್ ಆಗಲಿದೆ. 572 ಹುದ್ದೆಗಳು ಖಾಲಿ ಇದ್ದಾವೆ. ನೋಡಿ, ಯಾವ ಕ್ಷಣದಲ್ಲಿ ಬೇಕಾದರೂ ಆಗ್ತವೆ. ಓಕೆ, ನೆಕ್ಸ್ಟ್ ಅನುಬಂಧ 2ದಲ್ಲಿ ತುಂಬ ಇದ್ದಾವೆ. ಓಕೆ, ನೆಕ್ಸ್ಟ್ ಕೌಶಲ್ಯಾಭಿವೃದ್ಧಿ ಅರಣ್ಯ ಇಲಾಖೆ. ನೋಡಿ, ಅರಣ್ಯ ಇಲಾಖೆ ಇದೆ, ಕಂದಾಯ ಇಲಾಖೆ ಇದೆ, ಆರ್ಥಿಕ ಇಲಾಖೆ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ನಿಮಗೆ ಆಗ್ತವೆ. ಇನ್ನು CAS ಈ ಇಲಾಖೆ ಕೂಡ ಇದೆ. ನೆಕ್ಸ್ಟ್ ನೋಡ್ಬೋದು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೆ, ಜೀವಶಾಸ್ತ್ರ ಮತ್ತು ಪರಿಸರ ಇಲಾಖೆ ಇದೆ, ಕೈಮಗ್ಗ ಮತ್ತು ಜವಳಿ ಇಲಾಖೆ ಇದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ಶಾಲಾ ಶಿಕ್ಷಕರ ನೇಮಕಾತಿ ಕೂಡ ಇದೆ. ನೋಡಿ, ಶಾಲಾ ಶಿಕ್ಷಕರ ನೇಮಕಾತಿ ಇದು ಕೂಡ ಭಾರಿ ಆಗ್ಬಿಡ್ತದೆ. ಒಟ್ಟೆ ನೋಟಿಫಿಕೇಷನ್ ಆಗಿಲ್ಲ 4 ವರ್ಷಗಳಿಂದ. ನೋಡಿ, ಆಗ್ತವೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇದೆ, ಉನ್ನತ ಶಿಕ್ಷಣ ಇಲಾಖೆ ಇದೆ, ಒಳಾಡಳಿತ ಇಲಾಖೆ ಕೂಡ ಇದೆ. ನೆಕ್ಸ್ಟ್ ವಸತಿ ಇಲಾಖೆ. ನೋಡಿ, ವಸತಿ ಇಲಾಖೆ, ಈ ವಸತಿ ಇಲಾಖೆ ಎಲ್ಲರಿಗೂ ಗೊತ್ತಿರ್ಬೋದು, ತುಂಬ ಕಾಲ್ಫಾರ್ಮ್ ಆಗ್ತವೆ, ಕ್ರೈಸಿಸ್ ಅಂತ ಕರಿತೀವಿ. ಅವು ಕೂಡ ನಿಮಗೆ ಆಗ್ತವೆ. ವಾರ್ತಾ ಇಲಾಖೆ ಇದೆ. ನೋಡಿ, ವಾರ್ತಾ ಇಲಾಖೆ ಇದೆ, ಶಿಕ್ಷಕರ ನೇಮಕಾತಿ ಇದೆ, VAO ಇದೆ, PC ಇದೆ, ಇನ್ನು ಕಾಲ್ಫಾರ್ಮ್ ಇದೆ, PC, ಇನ್ನು ESI ಇದೆ. ಇನ್ನು ತುಂಬ ನೋಟಿಫಿಕೇಷನ್ಗಳು ಬರ್ತಾ ಇದ್ದೇವೆ. ಅರಣ್ಯ ಇಲಾಖೆ ಇದೆ, APTCL ಇದೆ, ಇನ್ನು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಇದೆ, ಯೋಜನೆ ಇಲಾಖೆ ಇದೆ, ಕಾನೂನು ಇಲಾಖೆ ಇದೆ. ನೆಕ್ಸ್ಟ್ ಭಾರಿ ಮತ್ತು ಮಾಧ್ಯಮ ಇಲಾಖೆ, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ, MSME, ವೈದ್ಯಕೀಯ ಶಿಕ್ಷಣ, ಗಣಿ ಇಲಾಖೆ, ಪ್ರವಾಸೋದ್ಯಮ, ಸಾರಿಗೆ ಇಲಾಖೆ ಇದೆ. ನೋಡಿ, ಸಾರಿಗೆ ಇಲಾಖೆ ಎಲ್ಲರೂ ಕೇಳ್ತಿದ್ರಲ್ಲ, ಸಾರಿಗೆ ಇಲಾಖೆ ಟ್ರಾನ್ಸ್ಪೋರ್ಟ್ ಅದು ಇದೆ. ಓಕೆ, ನೆಕ್ಸ್ಟ್ ಸಂಸದೀಯ ವ್ಯವಹಾರ ಮತ್ತು ಶಾಸನ ರಚನಾ ಇಲಾಖೆ ಇದೆ, ನಗರಾಭಿವೃದ್ಧಿ ಇದೆ, ಮೂಲಭೂತ ಸೌಲಭ್ಯ ಇಲಾಖೆ, ಯುವಜನ ಸೇವಾ ಇಲಾಖೆ, ಬಂದರು ಒಳನಾಡು ಇಲಾಖೆ, ವಿಧಾನಸಭೆ ಸಚಿವಾಲಯ, ಧಾರ್ಮಿಕ ದತ್ತಿ ಸಚಿವಾಲಯ. ಟೋಟಲ್ 34 ಇಲಾಖೆಗೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ಗಳು ಬರಲಿದೆ.
ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ಯಾವ ರೀತಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ. ನಿಮಗೆ ಒಂದು ಹೇಳ್ತೀನಿ ನಿಮಗೆ ಏನಂತಂದರೆ, ಇದೇ ಮೊಟ್ಟ ಮೊದಲ ಬಾರಿಗೆ ಹೊಸ ನ್ಯೂ ಸಿ ಎಮ್ ಆದಮೇಲೆ ಏನಾಗ್ತಿದೆ ಅಂತಂದರೆ, KPSC ಕಡೆಯಿಂದ ಒಟ್ಟೆ ಟೈಮ್ ಟೇಬಲ್ ಅನ್ನೋದೇ ಬಿಟ್ಟಿಲ್ಲ. KPSC ಕಡೆಯಿಂದ ನಿಮಗೆ ಈ ಟೈಮಲ್ಲಿ ಎಕ್ಸಾಮ್ ನಡೆಸ್ತೀವಿ, ಈ ಟೈಮಲ್ಲಿ ನೋಟಿಫಿಕೇಶನ್ ಬಿಡ್ತೀವಿ ಅಂತೇಳಿ ಪರೀಕ್ಷಾ ವೇಳಾಪಟ್ಟಿನೂ ಕೂಡ ಬಿಟ್ಟಿಲ್ಲ. ಆದರೆ ಈ ಟೈಮ್ ಏನಾಗಿದೆ, ಪರೀಕ್ಷೆ ವೇಳಾಪಟ್ಟಿ ಬಿಟ್ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ KA ಕಡೆಯಿಂದ ಕೂಡ ಯಾವುದೇ ನೋಟಿಫಿಕೇಶನ್ ನಾವು ಈ ತಿಂಗಳಲ್ಲಿ ಮಾಡ್ತೀವಿ, ಈ ತಿಂಗಳಲ್ಲಿ ಎಕ್ಸಾಮ್ ನಡೆಸ್ತೀವಿ ಅಂತ ಬಿಟ್ಟಿಲ್ಲ. ಬಟ್ ಇವಾಗ ರೂಲ್ಸ್ ಚೇಂಜ್ ಆಗಿದೆ. ಈಗ ಹೆಂಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೊದಲು ನಾವು ಈ ಟೈಮಲ್ಲಿ ನೋಟಿಫಿಕೇಶನ್ ಮಾಡ್ತೀವಿ, ಈ ಟೈಮಲ್ಲಿ ಎಕ್ಸಾಮ್ ನಡೆಸ್ತೀವಿ, ಈ ಟೈಮಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರಲ್ಲ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗ್ತಿದೆ, ಇಂಪ್ಲಿಮೆಂಟ್ ಆಗ್ತಿದೆ ಗಾಯ್ಸ್. ಓಕೆ, ಈಗ ಆಲ್ರೆಡಿ ನೋಡ್ಬೋದು ನೀವು, KA ಕಡೆಯಿಂದನೂ ನೋಟಿಫಿಕೇಶನ್ ಬಂದಿದೆ, KPSC ಕಡೆಯಿಂದ ಬರ್ತಿದೆ. KPSC ನೋಡಿ ಆಗಸ್ಟ್ನಲ್ಲಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆ, KPSC ಆಗಸ್ಟ್ನಲ್ಲಿ ಮಾಡ್ತಾರೆ. ಇನ್ನು ಜುಲೈ ತಿಂಗಳಲ್ಲಿ ಹಳೆ ನೋಟಿಫಿಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಅವರು ಹೊಸ ನೋಟಿಫಿಕೇಷನ್ನ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ ತಿಂಗಳಲ್ಲಿ ಆಗುವಂಥ ಚಾನ್ಸಸ್ ಇದೆ. ಓಕೆ, ಆಗಸ್ಟ್ನಲ್ಲಿ ಆಗುವಂಥ ತುಂಬ ಪಾಸಿಬಿಲಿಟೀಸ್ ಇದೆ ನೋಡಿ KPSC. ಇನ್ನು KPSC ಆಗಸ್ಟ್ನಲ್ಲಿ ಆದರೆ ಈ ತಿಂಗಳ ಎಂಡ್ ಒಳಗಾಗಿ, ಅಂದರೆ ಈ ವರ್ಷದ ಎಂಡ್ ಒಳಗಡೆ ಮುಗಿಸುವಂಥ ಪ್ಲ್ಯಾನ್ ಇದೆ. ಥಿಂಕ್ ಮಾಡಿ, ನಿಮಗೆ ಟೈಮ್ ಸಿಗಲ್ಲ. ಯಾವ ಟೈಮಲ್ಲಿ ಬೇಕಾದ್ರೂ ಅಪ್ಲಿಕೇಶನ್ ಕರಿಬೋದು, ನೀವು ರೆಡಿ ಇರಬೇಕು, ಬಿ ರೆಡಿ. ನೋಡಿ, ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ, ಹೆಚ್ಚಿನ ಮಾಹಿತಿಗಳಿಗಾಗಿ, ಜೆನ್ಯೂನ್ ಇನ್ಫಾರ್ಮೇಷನ್ಗಳಿಗಾಗಿ ನಿಮಗೇನಾದರೂ ವಿಡಿಯೋ ಬೇಕಾಗಿತ್ತಪ್ಪ ಅಂತಂದರೆ ಏನು ಮಾಡಬೇಕು ನಿಮಗೆ ಗೊತ್ತೇ ಇದೆ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಸಾಕು. ನಾನು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ಬರ್ತಾ ಇರ್ತದೆ. ವಿಡಿಯೋ ಒಂದು ಸ್ವಲ್ಪ ಹೆಲ್ಪ್ ಆಗಿತ್ತಂದರೆ ಲೈಕ್ ಮಾಡಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ಮೋಟಿವೇಶನ್. ಓಕೆ, ಥ್ಯಾಂಕ್ ಯು.